ಸ್ಪೀಸರ್ ಡಿಜಿಟಲ್ ಕ್ಲಾಸ್ ರೂಮ್ಗೆ ಸ್ವಾಗತ. ಈ ಅವಧಿಯಲ್ಲಿ ನಾನು NTA ನಡೆಸ್ತಕ್ಕಂತಹ UGC ನೆಟ್ JRF ಪರೀಕ್ಷೆ ಹಾಗೂ KEA ನಡೆಸೋ ಕೆಸೆಟ್ ಪರೀಕ್ಷೆಯ ಪತ್ರಿಕೆ 2ರ ರಾಜ್ಯಶಾಸ್ತ್ರ ವಿಷಯದ ಕ್ರಮವನ್ನ ಕನ್ನಡದಲ್ಲಿ ವಿವರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಈ ಒಂದು ಪಠ್ಯಕ್ರಮ ಒಟ್ಟು 10 ಘಟಕಗಳಾಗಿ ವಿಂಗಡಿಸಲಾಗಿದೆ. ಪ್ರತಿಯೊಂದು ಘಟಕ ಕೂಡ ಒಂದೊಂದು ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಅಭ್ಯರ್ಥಿಗಳು ತಿಳ್ಕೊಂಡಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುತ್ತೆ. ಹೀಗಾಗಿ ಒಂದೊಂದೇ ಘಟಕ ಅದರಲ್ಲಿರ್ತಕ್ಕಂಥ ಅಂಶಗಳು ಯಾವ ವಿಷಯಗಳಿಗೆ ಒತ್ತನ್ನ ನೀಡಬೇಕು ಅನ್ನೋದನ್ನ ಸೂಚಿಸಲಾಗಿದೆ ಅನ್ನೋದನ್ನ ನೋಡೋಣ. ಇಲ್ಲಿ ಒಂದು ನಾವು ನೆನ್ಪಿಟ್ಕೋಬೇಕಾಗಿರೋದು, ಪಠ್ಯಕ್ರಮದಲ್ಲಿ ಇಲ್ಲ ಅಂದ ಮಾತ್ರಕ್ಕೆ ಅದರ ಮೇಲೆ ಪ್ರಶ್ನೆಗಳು ಬರಲ್ವಾ ಅಂತ ಅಲ್ಲ, ಬರುತ್ತೆ. ಈ ಪ್ರಮುಖವಾದಂತಹ ವಿಚಾರ ಏನಿರುತ್ತೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಉದಾಹರಣೆಗಳ ರೀತಿಯಲ್ಲಿ ಮುಂದಿನ ಕೆಲವು ಅಂಶಗಳನ್ನ ನೀಡಿರ್ತಾರೆ. ಆದ್ರೆ ನಾನಿಲ್ಲಿ ಒಂದಷ್ಟು ಅಂಶಗಳನ್ನ ಹೈಲೈಟ್ ಮಾಡಿದ್ದೀನಿ. ಹೈಲೈಟ್ ಮಾಡಿರೋ ಅಂಶವನ್ನ ಬ್ರಾಡ್ ಏರಿಯಾ ಅಥವಾ ಅದನ್ನು ಒಂದು ವಿಸ್ತಾರವಾಗಿರೋ ವಿಚಾರ ಅಂತ ತಗೊಂಡು ಅದಕ್ಕೆ ಸಂಬಂಧಪಟ್ಟಂತೆ ನಮೂದಿಸಿರ್ತಕ್ಕಂಥ ಮತ್ತು ಅದಕ್ಕೆ ಸಂಬಂಧಿಸಿದ ಇತರೆ ಅಂಶಗಳನ್ನು ಕೂಡ ಅಧ್ಯಯನ ಮಾಡ್ಬೇಕಾಗುತ್ತೆ. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಘಟಕ 1 ಇದರಲ್ಲಿ ರಾಜಕೀಯ ಸಿದ್ಧಾಂತದ ಪರಿಕಲ್ಪನೆಗಳ ಬಗ್ಗೆ ತಿಳ್ಕೊಂಡಿರೋದಕ್ಕೆ ಪಠ್ಯಕ್ರಮ ಒತ್ತನ್ನು ನೀಡುತ್ತೆ. ಪರಿಕಲ್ಪನೆಗಳು ಇದರಲ್ಲಿ ನಮೂದಿಸಿರ್ತಕ್ಕಂಥ ಪರಿಕಲ್ಪನೆಗಳು ಯಾವುವು ಅಂತಂದ್ರೆ ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ, ಹಕ್ಕುಗಳು, ಪ್ರಜಾಪ್ರಭುತ್ವ, ಅಧಿಕಾರ ಮತ್ತೆ ಪೌರತ್ವ. ಅದೇ ರೀತಿ ಕೆಲವು ರಾಜಕೀಯ ಸಂಪ್ರದಾಯಗಳು ಮತ್ತು ರಾಜಕೀಯ ಆಡಳಿತ ವ್ಯವಸ್ಥೆಗಳು ಅಥವಾ ವಿಚಾರಧಾರೆಯ ವ್ಯವಸ್ಥೆಗಳನ್ನ ಸಂಪ್ರದಾಯಗಳು ಅಂತ ಇಲ್ಲಿ ಗುರುತಿಸಲಾಗಿದೆ. ಉದಾರವಾದ, ಸಂಪ್ರದಾಯವಾದ, ಸಮಾಜವಾದ, ಮಾರ್ಕ್ಸ್ವಾದ, ಸ್ತ್ರೀವಾದ, ಪರಿಸರ ವಿಜ್ಞಾನ, ಬಹುಸಾಂಸ್ಕೃತಿಕತೆ, ಆಧುನಿಕ ಉತ್ತರವಾದ. ಇಷ್ಟೇ ಅಲ್ಲದೆ ಇದ್ರ ಜೊತೆ ಇನ್ನೂ ಸಾಕಷ್ಟು ರಾಜಕೀಯ ಸಂಪ್ರದಾಯಗಳ ಬಗ್ಗೆ ಚರ್ಚೆಗಳು, ಆ ಚರ್ಚೆಗಳ ಬಗ್ಗೆ ಕೂಡ ಮಾಹಿತಿಯನ್ನ ಹೊಂದಿರಬೇಕಾಗುತ್ತೆ. ಘಟಕ 2ರಲ್ಲಿ ನಾವು ರಾಜಕೀಯ ಚಿಂತನೆಗಳು, ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ವಿದೇಶಿ ಮೂಲದ ರಾಜಕೀಯ ಚಿಂತನೆಗಳು, ಗ್ರೀಕ್, ರೋಮನ್, ರೆನೆಸಾನ್ಸ್ ಅಂದ್ರೆ ಪುನರುಜ್ಜೀವನ, ಯುರೋಪ್, ಅಮೆರಿಕ, ಈ ತರ ಬೇರೆ ಬೇರೆ ಪ್ರದೇಶಗಳ ರಾಜಕೀಯ ಚಿಂತನೆಗಳ ಬಗ್ಗೆ ನೋಡ್ಬೇಕಾಗತ್ತೆ. ಕೆಲವು ಪ್ರಮುಖ ಚಿಂತಕರನ್ನ ಇಲ್ಲಿ ಪಠ್ಯಕ್ರಮದಲ್ಲಿ ಪಟ್ಟಿ ಮಾಡಿದ್ದಾರೆ. ಕೆಲವು ಪ್ರಮುಖ ಚಿಂತಕರು ಯಾರು ಅಂತಂದ್ರೆ ಕನ್ಫ್ಯೂಷಿಯಸ್, ಪ್ಲೇಟೋ, ಅರಿಸ್ಟಾಟಲ್, ಮೆಕಿಯಾವಿಲ್ಲಿ, ಹಾಬ್ಸ್, ಲಾಕ್, ರೂಸೋ, ಹೆಗೆಲ್, ಮೇರಿ ವೂಲ್ಸ್ಟೋನ್ ಕ್ರಾಫ್ಟ್, ಜಾನ್ ಸ್ಟುವರ್ಟ್ ಮಿಲ್, ಕಾರ್ಲ್ ಮಾರ್ಕ್ಸ್, ಅಂಟಾನಿಯೋ ಗ್ರಾಮ್ಶಿ, ಹ್ಯಾನಾ ಅರೆಂಡ್ಸ್, ಫ್ರಾನ್ಸ್ ಫೆನಾನ್, ಮಾವೋ ಝೆಡಾಂಗ್, ಜಾನ್ ರಾಲ್ಸ್. ಘಟಕ 2 ರಾಜಕೀಯ ಚಿಂತನೆಗಳು, ಪ್ರಪಂಚದ ವಿವಿಧ ಮೂಲೆಗಳ ರಾಜಕೀಯ ಚಿಂತನೆಗಳನ್ನ ಅಧ್ಯಯನ ಮಾಡೋದಕ್ಕೆ ಒತ್ತನ್ನು ನೀಡಬೇಕು ಅಂತೇಳಿ ಬಯಸುತ್ತೆ. ಚೀನಾದಿಂದ ಅಮೆರಿಕವರೆಗಿನ ಚಿಂತಕರನ್ನ ನಾವಿಲ್ಲಿ ನೋಡಬಹುದಾಗಿದೆ. ಘಟಕ 3ರಲ್ಲಿ ಭಾರತೀಯ ರಾಜಕೀಯ ಚಿಂತಕರು ಮತ್ತೆ ಚಿಂತನೆಗಳ ಬಗ್ಗೆ ಅಧ್ಯಯನ ಮಾಡಬೇಕು ಅಂತಂದೇಳಿ ಅದು ಸೂಚನೆಯನ್ನ ಕೊಡುತ್ತೆ. ಭಾರತದ ರಾಜಕೀಯ ಚಿಂತನೆಗಳು ಅಂತಂದ್ರೆ ಅದು ಪ್ರಾಚೀನ ಭಾರತದ ಅವಧಿಯಿಂದ ಆಧುನಿಕ ಭಾರತದ ಮತ್ತು ಸ್ವಾತಂತ್ರ್ಯೋತ್ತರ ಭಾರತದ ಅವಧಿಯವರೆಗಿನ ರಾಜಕೀಯ ಚಿಂತಕರ ಬಗ್ಗೆ ಇಲ್ಲಿ ಪಠ್ಯಕ್ರಮ ಸೂಚನೆಯನ್ನ ನೀಡುತ್ತೆ. ಪ್ರಾಚೀನ ಭಾರತದ ಅವಧಿಯಲ್ಲಿ ಕಂಡುಬರ್ತಕ್ಕಂಥ ಧರ್ಮಶಾಸ್ತ್ರ, ಕೌಟಿಲ್ಯ, ಗಣ್ಣ ಸುತ್ತ, ಇವು ಹಿಂದೂ ವೈದಿಕ ಧರ್ಮ ಮತ್ತು ಬೌದ್ಧ ಧರ್ಮ ಮತ್ತು ಆಡಳಿತಾತ್ಮಕ ವಿಚಾರಗಳಿಗೆ ಸಂಬಂಧಿಸಿದಂತ ಚಿಂತನೆಗಳಾಗಿದ್ದಾವೆ. ಇನ್ನು ಮಧ್ಯಕಾಲೀನ ಭಾರತದಲ್ಲಿ ಬರನಿ, ಕಬೀರ್, ಪಂಡಿತ್, ನಂತರದಲ್ಲಿ ಆಧುನಿಕ ಭಾರತದಲ್ಲಿ ಪಂಡಿತ್ ರಮಾಬಾಯಿ, ಬಾಲಗಂಗಾಧರ ತಿಲಕ್, ಸ್ವಾಮಿ ವಿವೇಕಾನಂದ, ರವೀಂದ್ರನಾಥ ಟ್ಯಾಗೋರ್, MK ಗಾಂಧಿ, ಶ್ರೀ ಅರಬಿಂದೋ, ಪೆರಿಯಾರ್ EV ರಾಮಸ್ವಾಮಿ, ಮೊಹಮ್ಮದ್ ಇಕ್ಬಾಲ್, ಡಾಕ್ಟರ್ N ಸಾವರ್ಕರ್, ಡಾಕ್ಟರ್ BR ಅಂಬೇಡ್ಕರ್, ಜವಾಹರಲಾಲ್ ನೆಹರು, ರಾಮ್ ಮನೋಹರ್ ಲೋಹಿಯಾ, ಜಯಪ್ರಕಾಶ್ ನಾರಾಯಣ್, ದೀನ್ ದಯಾಳ್ ಉಪಾಧ್ಯಾಯ. ಇಷ್ಟೇ ಅಲ್ಲದೆ ಇವರು ಪ್ರಮುಖವಾಗಿ ಚಿಂತನೆಗಳನ್ನ ವ್ಯಕ್ತಪಡಿಸಿರ್ತಕ್ಕಂತಹ ಕ್ಷೇತ್ರ ಅಥವಾ ವಿಧಾನ ಯಾವುದು ಅಥವಾ ಸಿದ್ಧಾಂತ ಯಾವುದು, ಆ ಸಿದ್ಧಾಂತದ ವಿಮರ್ಶೆ ಮತ್ತು ಮರು ವಿಮರ್ಶೆಗಳನ್ನ ಮಾಡಿರ್ತಕ್ಕಂಥ ಇತರೆ ರಾಜಕೀಯ ಚಿಂತಕರ ಬಗ್ಗೆ ಕೂಡ ಪ್ರಶ್ನೆಗಳನ್ನ ಕೇಳಬಹುದಾಗಿದೆ. ಒಂದು ಉದಾಹರಣೆ ತಗೊಳ್ಳೋದಾದ್ರೆ ಮಹಾತ್ಮ ಗಾಂಧಿ ಅಥವಾ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರ ರಾಜಕೀಯ ಚಿಂತನೆಗಳ ಬಗ್ಗೆ ತಿಳ್ಕೊಂಡಿರೋದು ಎಷ್ಟು ಅವಶ್ಯಕನೋ, ಆ ರಾಜಕೀಯ ಚಿಂತನೆಗಳನ್ನ ಟೀಕೆ ಮಾಡಿರ್ತಕ್ಕಂತಹ, ಸಮರ್ಥಿಸಿರ್ತಕ್ಕಂಥ ಮತ್ತು ಅದನ್ನ ವಿಮರ್ಶೆ ಮಾಡಿರ್ತಕ್ಕಂಥ ಇತರೆ ಆಧುನಿಕ ರಾಜಕೀಯ ಚಿಂತಕರ ಬಗ್ಗೆ ಕೂಡ ಮಾಹಿತಿಯನ್ನು ಹೊಂದಿರಬೇಕು. ಘಟಕ 4 ತುಲನಾತ್ಮಕ ರಾಜಕೀಯ ವಿಶ್ಲೇಷಣೆ ವಿಧಾನಗಳು, ಕಂಪ್ಯಾರಿಟಿವ್ ಪೊಲಿಟಿಕಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಇದರಲ್ಲಿ ನಾವು ನೋಡ್ಬೇಕಾಗಿರೋದು ರಾಜಕೀಯ ವಿಶ್ಲೇಷಣೆಯ ವಿಧಾನಗಳು. ಕೆಲವು ವಿಧಾನಗಳನ್ನು ಇಲ್ಲಿ ಭೇಟಿ ಮಾಡಿದೆ. ಕಂಪ್ಯಾರಿಟಿವ್ ಮೆಥಡ್ಸ್ ಅಲ್ಲಿ ಸಾಂಸ್ಥಿಕ ರಾಜಕೀಯ ಸಂಸ್ಕೃತಿ, ರಾಜಕೀಯ ಆರ್ಥಿಕತೆ ಮತ್ತು ಹೊಸ ಸಾಂಸ್ಥಿಕತೆ, ಇವುಗಳಲ್ಲಿ ತುಲನಾತ್ಮಕ ವಿಧಾನಗಳು ಏನಿದಾವೆ ಅನ್ನೋದನ್ನ ತಿಳಿದಿರ್ಬೇಕಾಗುತ್ತೆ.
ವಸಾಹತುಶಾಹಿ ಮತ್ತು ನಿರ್ವಸಾಹತುಶಾಹಿ ಅಂದ್ರೆ ವಸಾಹತುಗಳನ್ನ ಯಾವ ರೀತಿ ಮಾಡಲಾಯಿತು ಮತ್ತು ವಸಾಹತುಗಳು ಯಾವ ರೀತಿ ಮುಕ್ತಿಯನ್ನ ಪಡಿತಾ ಬಂದು ಅನ್ನೋದು. ವಸಾಹತುಶಾಹಿಯ ವಿವಿಧ ರೂಪಗಳು, ವಸಾಹತುಶಾಹಿಯ ವಿರೋಧಿ ಹೋರಾಟಗಳು ಮತ್ತು ನಿರ್ವಸಾಹತುಶಾಹಿ. ಒಂದು ಉದಾಹರಣೆ ತಗೊಂಡು ಹೇಳೋದಾದ್ರೆ ಭಾರತ ಒಂದು ವಸಾಹತು ಆಗೋಕ್ಕಿಂತ ಮುಂಚೆ ಸಾಮಾನ್ಯವಾಗಿ ವಸಾಹತುಶಾಹಿಯ ರೂಪಗಳು ಅಂದ್ರೆ ನೇರ ವಸಾಹತು, ಪರೋಕ್ಷ ವಸಾಹತು, ಮ್ಯಾಂಡೇಟ್ ಪದ್ಧತಿ ಈ ತರದಲ್ಲಿ, ಭಾವಿ ವಲಯ ಈ ತರದಲ್ಲಿ ನಾವು ಸಾಕಷ್ಟು ಹೇಳ್ತೇವೆ. ಆ ವಸಾಹತುಶಾಹಿಯ ವಿವಿಧ ರೂಪಗಳು, ನವ ವಸಾಹತುಶಾಹಿ ಅನ್ನೋದು ಕೂಡ ಇವತ್ತು ಚಾಲ್ತಿಯಲ್ಲಿದೆ. ಈ ವಸಾಹತುಶಾಹಿ ವಿರೋಧಿ ಹೋರಾಟ, ಈಗ ಭಾರತ ಒಂದು ನೇರ ವಸಾಹತು ಆಗಿದೆ. ವಸಾಹತುಶಾಹಿ ವಿರೋಧಿ ಹೋರಾಟ ಅಂದ್ರೆ ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟ. ವಸಾಹತುಶಾಹಿ ಅಂದ್ರೆ ಭಾರತ ಯಾವ ರೀತಿ ಸ್ವಾತಂತ್ರ್ಯವನ್ನ ಪಡೆಯಿತು, ಸ್ವಾತಂತ್ರ್ಯ ನಂತರ ವಸಾಹತುವಿನ ಗುರುತುಗಳನ್ನ ಯಾವ ರೀತಿ ಅಳಸಿ ಹಾಕೊಳ್ತಾ ಬಂತು. ಈ ರೀತಿ ವಸಾಹತುಗಳ ಪ್ರಕ್ರಿಯೆಯನ್ನ ಪ್ರಪಂಚದಾದ್ಯಂತ ಅಧ್ಯಯನ ಮಾಡಬೇಕು. ರಾಷ್ಟ್ರೀಯತೆಯಲ್ಲಿ ಯುರೋಪಿಯನ್ ರಾಷ್ಟ್ರೀಯತೆ ಮತ್ತು ಯುರೋಪಿಯನ್ ಹೊರತುಪಡಿಸಿದ ದೇಶಗಳ ರಾಷ್ಟ್ರೀಯತೆಯನ್ನ ಅಧ್ಯಯನ ಮಾಡಬೇಕು. ರಾಜ್ಯ ಸಿದ್ಧಾಂತಗಳು ಅಂದ್ರೆ ಒಂದು ಆಡಳಿತದ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಅನ್ನೋ ವಿವಿಧ ಸಿದ್ಧಾಂತಗಳು. ಅದರಲ್ಲಿ ಬಂಡವಾಳಶಾಹಿ ಮತ್ತು ಸಮಾಜವಾದಿ ಸಮಾಜಗಳಲ್ಲಿ ರಾಜ್ಯದ ಸ್ವರೂಪದ ಬಗ್ಗೆ ಚರ್ಚೆಗಳು, ವಸಾಹತೋತ್ತರ ರಾಜ್ಯ, ಕಲ್ಯಾಣ ರಾಜ್ಯ, ಜಾಗತೀಕರಣ ಮತ್ತು ರಾಷ್ಟ್ರಗಳು ಮತ್ತು ಪ್ರಭುತ್ವಗಳು. ಇನ್ನು ಅದೇ ಮುಂದುವರೆದು ರಾಜಕೀಯ ಪ್ರಭುತ್ವಗಳು, ಅದರಲ್ಲಿ ಪ್ರಜಾಸತ್ತಾತ್ಮಕ ಪ್ರಭುತ್ವದಲ್ಲಿ ಪ್ರಮುಖವಾಗಿ ಚುನಾವಣಾ ವ್ಯವಸ್ಥೆ, ಉದಾರವಾದಿ, ಬಹುಸಂಖ್ಯಾತ ಮತ್ತು ಪಾಲ್ಗೊಳ್ಳುವಿಕೆಯ ಪ್ಯಾಟರ್ನ್ ಅಥವಾ ಸ್ವರೂಪ ಯಾವ ರೀತಿ ಅನ್ನೋದು, ಮತ್ತು ಪ್ರಜಾಪ್ರಭುತ್ವೇತರ ಆಡಳಿತಗಳಲ್ಲಿ ಪಿತೃಪ್ರಭುತ್ವ, ಅಧಿಕಾರಶಾಹಿ ನಿರಂಕುಶಾಧಿಕಾರ, ಮಿಲಿಟರಿ ಸರ್ವಾಧಿಕಾರ, ನಿರಂಕುಶವಾದ ಮತ್ತು ಫ್ಯಾಸಿಸ್ಟ್ ಇನ್ನು ಮುಂತಾದ ಪ್ರಭುತ್ವಗಳ ಪ್ರಕಾರಗಳು ಮತ್ತು ಅವುಗಳ ಪ್ರಮುಖ ಸ್ವರೂಪಗಳನ್ನ ನೋಡಬೇಕಾಗುತ್ತೆ. ಸಂವಿಧಾನಗಳು ಮತ್ತು ಸಾಂವಿಧಾನಿಕತೆ. ಬಹುತೇಕ ಆಧುನಿಕ ಸರ್ಕಾರಗಳಲ್ಲಿ ಸಂವಿಧಾನ ಅನ್ನೋದು ಲಿಖಿತ ರೂಪದಲ್ಲಿ ಅಥವಾ ಅಲಿಖಿತ ರೂಪದಲ್ಲಿ ಇದ್ದೇ ಇರುತ್ತೆ. ಅದರಲ್ಲಿ ನಿರ್ದಿಷ್ಟವಾಗಿ ಪ್ರಜಾಸತ್ತಾತ್ಮಕ ಪ್ರಭುತ್ವಗಳಲ್ಲಂತೂ ಸಂವಿಧಾನ ಇದ್ದೇ ಇರುತ್ತೆ. ಈ ಸಂವಿಧಾನಗಳ ವಿವಿಧ ರೂಪಗಳು ಕಾನೂನಿನ ಆಳ್ವಿಕೆ, ನ್ಯಾಯಾಂಗ ಸ್ವಾತಂತ್ರ್ಯ ಮತ್ತು ಉದಾರ ಸಂವಿಧಾನಿಕತೆ, ತುರ್ತು ಪರಿಸ್ಥಿತಿ ಅಥವಾ ತುರ್ತು ಅಧಿಕಾರಗಳು ಮತ್ತು ಸಂವಿಧಾನಿಕ ಬಿಕ್ಕಟ್ಟನ್ನು ಗಮನಿಸಬೇಕು. ಪ್ರಜಾಪ್ರಭುತ್ವೀಕರಣ, ಪ್ರಜಾಸತ್ತಾತ್ಮಕ ಪರಿವರ್ತನೆ ಮತ್ತು ಪ್ರಜಾಸತ್ತಾತ್ಮಕ ಬಲವರ್ಧನೆ. ಅಭಿವೃದ್ಧಿ, ಈ ಅಭಿವೃದ್ಧಿ ಅನ್ನೋ ವಿಚಾರದಲ್ಲಿ ಮೊದಲು ಅನಭಿವೃದ್ಧಿ ಅಂದ್ರೆ ಏನು ಅದನ್ನು ಗಮನಿಸಬೇಕು. ಅನಭಿವೃದ್ಧಿ, ಅವಲಂಬನೆ, ಆಧುನೀಕರಣ, ವಿಶ್ವ ವ್ಯವಸ್ಥೆಗಳ ಸಿದ್ಧಾಂತ, ಅಭಿವೃದ್ಧಿ ಮತ್ತು ಪ್ರಜಾಪ್ರಭುತ್ವ. ಇನ್ನು ಮುಂದುವರೆದು ಅಧಿಕಾರಗಳ ರಚನೆ, ಅಧಿಕಾರ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಅನ್ನೋದರ ಮೂಲಾಂಶಗಳು. ಆಡಳಿತ ವರ್ಗ, ಅಧಿಕಾರಿ ಗಣ್ಯರು, ಪ್ರಜಾಸತ್ತಾತ್ಮಕ ಗಣ್ಯತೆ. ಇನ್ನು ಈ ಪ್ರಜಾಪ್ರಭುತ್ವದಲ್ಲಿ ಯಾವ ಪಾತ್ರಗಳು ಮತ್ತು ಯಾವ ಪ್ರಕ್ರಿಯೆಗಳು ಪ್ರಮುಖವಾಗಿ ಕಂಡುಬರ್ತವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಸೂಚನೆಗಳು. ಚುನಾವಣಾ ವ್ಯವಸ್ಥೆಗಳು, ರಾಜಕೀಯ ಪಕ್ಷಗಳು ಮತ್ತು ಪಕ್ಷದ ವ್ಯವಸ್ಥೆ, ಅದು ಏಕಪಕ್ಷ ವ್ಯವಸ್ಥೆ, ದ್ವಿಪಕ್ಷ ವ್ಯವಸ್ಥೆ, ಬಹುಪಕ್ಷಗಳ ವ್ಯವಸ್ಥೆ, ಇನ್ನು ಸಾಕಷ್ಟು ವಿಧಗಳು ನಾವು ನೋಡ್ತೇವೆ. ಬೆಂಬಲ ಗುಂಪುಗಳು, ಸಾಮಾನ್ಯವಾಗಿ ಅಮೆರಿಕದಲ್ಲಿ ಇದ್ರ ಬಗ್ಗೆ ತುಂಬಾ ಚರ್ಚೆ ಆಗುತ್ತೆ. ಭಾರತದಲ್ಲಿ ಪರೋಕ್ಷವಾಗಿ ಬೆಂಬಲ ಗುಂಪುಗಳು ಇದಾವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾತುಗಳಿದ್ದಾವೆ. ಈ ತರದಲ್ಲಿ ಬೇರೆ ಬೇರೆ ರೀತಿಯ ಬೆಂಬಲ ಗುಂಪುಗಳು, ಅವುಗಳ ಪಾತ್ರ, ಅವುಗಳ ಪ್ರಭಾವ, ಈ ರೀತಿಯಲ್ಲಿ ಪ್ರತಿಯೊಂದು ಅಂಶವನ್ನು ನೋಡ್ತಾ ಹೋಗಬೇಕಾಗುತ್ತೆ. ಸಾಮಾಜಿಕ ಚಳವಳಿಗಳು, ಹೊಸ ಸಾಮಾಜಿಕ ಚಳವಳಿಗಳು. ಸಾಮಾಜಿಕ ಚಳವಳಿ ಅಂದ್ರೆ ನಾವು ಸಮಾಜ ಧಾರ್ಮಿಕ ಚಳವಳಿ ಅಂತ ಕರಿತಾ ಇದ್ವಲ್ಲ, ಅವನ್ನ ಹೊಸ ಸಾಮಾಜಿಕ ಚಳವಳಿ ಅಂದ್ರೆ ಪರಿಸರ ಚಳವಳಿ, ಮಹಿಳಾ ಚಳವಳಿ, ಇಂಥವೆಲ್ಲವೂ ಕೂಡ ನವ ಸಾಮಾಜಿಕ ಚಳವಳಿಗಳು ಅಂತ ಅನ್ಸ್ಕೊಳ್ತಾವೆ. ಸರ್ಕಾರೇತರ ಸಂಸ್ಥೆಗಳು, ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ಸ್, ಮತ್ತು ನಾಗರಿಕ ಸಮಾಜದ ವಿಚಾರಗಳು ಮತ್ತು ಕ್ರಾಂತಿಗಳು. ಇನ್ನು 5ನೇ ಘಟಕ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನಕ್ಕೆ ಸೀಮಿತವಾಗಿದೆ. ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಅಧ್ಯಯನ ಮಾಡೋದಕ್ಕೆ ಅಳವಡಿಸಿಕೊಂಡಿರ್ತಕ್ಕಂಥ ವಿವಿಧ ವಿಧಾನಗಳು ಅಂದ್ರೆ ಆದರ್ಶವಾದ, ವಾಸ್ತವಿಕವಾದ, ರಚನಾತ್ಮಕ ಮಾರ್ಕ್ಸ್ವಾದ, ನವ ಉದಾರವಾದ, ನವ ವಾಸ್ತವಿಕವಾದ, ಸಾಮಾಜಿಕ ರಚನಾತ್ಮಕವಾದ, ವಿಮರ್ಶಾತ್ಮಕ ಅಂತಾರಾಷ್ಟ್ರೀಯ ಸಿದ್ಧಾಂತ, ಸ್ತ್ರೀವಾದ, ಆಧುನಿಕೋತ್ತರವಾದ ಮತ್ತು ಇನ್ನು ಮುಂತಾದ ಇತ್ತೀಚಿನ ಆಧುನಿಕ ವಿಧಾನಗಳ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಇನ್ನು ಅಂತಾರಾಷ್ಟ್ರೀಯ ಸಂಬಂಧಗಳ ಕೆಲವು ಪರಿಕಲ್ಪನೆಗಳನ್ನ ಇಲ್ಲಿ ಸೂಚಿಸಲಾಗಿದೆ. ರಾಜ್ಯ ವ್ಯವಸ್ಥೆ ಮತ್ತು ರಾಜ್ಯೇತರ ಪಾತ್ರಗಳು, ಅಧಿಕಾರ, ಸಾರ್ವಭೌಮತ್ವ, ಇನ್ನು ಮುಂತಾದವು. ಇನ್ನು ಭದ್ರತೆ, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಶಾಂತಿ ಮತ್ತು ಭದ್ರತೆ, ಸಂಘರ್ಷ ಮತ್ತು ಶಾಂತಿ, ಇವು ಪ್ರಮುಖವಾದಂತಹ ವಿಚಾರಗಳು. ಅವಕ್ಕೆ ಸಂಬಂಧಪಟ್ಟಂತೆ ಸಾಂಪ್ರದಾಯಿಕ ಭದ್ರತೆ ಮತ್ತು ಸಾಂಪ್ರದಾಯಿಕವಲ್ಲದ ಭದ್ರತೆ, ಸಂಘರ್ಷ ಮತ್ತು ಶಾಂತಿಗಳ ಸ್ವರೂಪದಲ್ಲಿ ಬದಲಾಗುತ್ತಿರುವ ಯುದ್ಧಗಳ ಸ್ವರೂಪಗಳು. ತೀರಾ ಇತ್ತೀಚಿನ ಉದಾಹರಣೆ ಅಂತಂದ್ರೆ ಇಸ್ರೇಲ್ ಹಮಾಸ್ ಮೇಲೆ ಮಾಡಿದಂತ ಪೇಜರ್ ಬ್ಲಾಸ್ಟ್ 300ರಿಂದ ಹಿಡಿದು ಬಯಾಲಜಿಕಲ್ ವೆಪನ್ಸ್, ಇನ್ನೂ ಸಾಕಷ್ಟು ರೀತಿಯಲ್ಲಿ ಯುದ್ಧ ತಂತ್ರಗಳಲ್ಲಿ ಬದಲಾವಣೆಗಳಾಗ್ತಾ ಇದಾವೆ. ಪ್ರತಿಯೊಂದ್ರ ಬಗ್ಗೆ ನಾವು ತಿಳಿದಿರ್ಬೇಕಾಗುತ್ತೆ. ಸಾಮೂಹಿಕ ವಿನಾಶದ ಆಯುಧಗಳು, ಯುದ್ಧ ನಿರೋಧ, ಸಂಘರ್ಷ ಪರಿಹಾರ ಮತ್ತು ಸಂಘರ್ಷ ರೂಪಾಂತರ. ಮುಂದುವರೆದು
ವಿಶ್ವಸಂಸ್ಥೆ ವಿಶ್ವಸಂಸ್ಥೆಯ ಗುರಿಗಳು, ಉದ್ದೇಶಗಳು, ವಿಶ್ವಸಂಸ್ಥೆಯ ರಚನೆ ಮತ್ತು ವಿಶ್ವಸಂಸ್ಥೆಯ ಕಾರ್ಯನಿರ್ವಹಣೆಯ ಮೌಲ್ಯಮಾಪನ, ಶಾಂತಿ ಮತ್ತು ಅಭಿವೃದ್ಧಿಯ ದೃಷ್ಟಿಕೋನಗಳು, ಮಾನವೀಯತೆಯ ಹಸ್ತಕ್ಷೇಪ, ಅಂತಾರಾಷ್ಟ್ರೀಯ ಕಾನೂನು ಮತ್ತು ಅಂತಾರಾಷ್ಟ್ರೀಯ ಅಪರಾಧಿ ನ್ಯಾಯಾಲಯ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಅಂತಾರಾಷ್ಟ್ರೀಯ ಸಂಬಂಧಗಳ ರಾಜಕೀಯ ಆರ್ಥಿಕತೆ, ಅದರಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಕಂಡುಬರ್ತಕ್ಕಂತಹ ಆರ್ಥಿಕ ಮತ್ತು ರಾಜಕೀಯ ಶಕ್ತಿಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನೋಡ್ತೇವೆ. ಜಾಗತೀಕರಣ, ಜಾಗತಿಕ ನೀತಿ ನಿರೂಪಣೆ ಮತ್ತು ಬ್ರೆಟನ್ ವುಡ್ಸ್ ವ್ಯವಸ್ಥೆ, ಉತ್ತರ ದಕ್ಷಿಣ ಸಂವಾದ, WTO, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, G20 ರಾಷ್ಟ್ರಗಳು, ಬ್ರಿಕ್ಸ್ ಒಕ್ಕೂಟ, ಇನ್ನು ಸಾಕಷ್ಟಿದಾವೆ. ನೀವು ಇದರಲ್ಲಿ ಸಾರ್ಕ್ ಸೇರಿಸ್ಕೋಬಹುದು, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸೇರಿಸಬಹುದು. ಒಟ್ಟು ಅಂತಾರಾಷ್ಟ್ರೀಯ ಸಂಬಂಧಗಳ ರಾಜಕೀಯ ಆರ್ಥಿಕತೆ ಅನ್ನೋದು ಪ್ರಮುಖವಾದಂತ ವಿಚಾರ. ಪ್ರಾದೇಶಿಕ ಸಂಸ್ಥೆಗಳು, ಯುರೋಪಿಯನ್ ಒಕ್ಕೂಟ, ಆಫ್ರಿಕನ್ ಒಕ್ಕೂಟ, ಶಾಂಘೈ ಸಹಕಾರ ಸಂಸ್ಥೆ, ಆಸಿಯಾನ್, ಇನ್ನು ಮುಂತಾದಂತಹ ಪ್ರಾದೇಶಿಕ ಸಂಸ್ಥೆಗಳ ಬಗ್ಗೆ ನೋಡೋಣ. ಮುಂದುವರೆದು ಸಮಕಾಲೀನ ಸವಾಲುಗಳನ್ನ, ಅಂತಾರಾಷ್ಟ್ರೀಯ ಸಂಬಂಧಗಳ ನಿರ್ವಹಣೆಯಲ್ಲಿ ಕಂಡುಬರ್ತಕ್ಕಂತಹ ಸಮಕಾಲೀನ ಸವಾಲುಗಳು, ಉದಾಹರಣೆಗೆ ಅಂತಾರಾಷ್ಟ್ರೀಯ ಭಯೋತ್ಪಾದನೆ, ಹವಾಮಾನ ಬದಲಾವಣೆ ಮತ್ತು ಪರಿಸರ ಕಾಳಜಿ, ಮಾನವ ಹಕ್ಕುಗಳು, ವಲಸೆ ಮತ್ತು ನಿರಾಶ್ರಿತರು, ಬಡತನ ಮತ್ತು ಅಭಿವೃದ್ಧಿ, ಧರ್ಮ, ಸಂಸ್ಕೃತಿ ಮತ್ತು ಅಸ್ಮಿತೆ ರಾಜಕೀಯಗಳ ಪಾತ್ರ. ಘಟಕ 6 ಭಾರತದ ವಿದೇಶಾಂಗ ನೀತಿಯ ಕುರಿತಾಗಿದೆ. ಭಾರತದ ವಿದೇಶಾಂಗ ನೀತಿ ಕುರಿತಂತ ವಿವಿಧ ದೃಷ್ಟಿಕೋನಗಳು. ಸ್ವಾತಂತ್ರ್ಯ ನಂತರ ಅಂದ್ರೆ ವಸಾಹತೋತ್ತರ ಅವಧಿಯಲ್ಲಿ ಭಾರತ ಒಂದು ಉದಯೋನ್ಮುಖ ಶಕ್ತಿಯಾಗಿ ಅಭಿವೃದ್ಧಿಯನ್ನ ಸಾಧಿಸಿ, ಉದಯೋನ್ಮುಖ ರಾಜಕೀಯ ಆರ್ಥಿಕ ಶಕ್ತಿಯಾಗಿ ಭಾರತ ಯಾವ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನು ನೋಡಬೇಕು. ಭಾರತದ ವಿದೇಶಾಂಗ ನೀತಿಯಲ್ಲಿ ನಿರಂತರತೆ ಮತ್ತು ಬದಲಾವಣೆ, ತತ್ವಗಳು ಮತ್ತು ನಿರ್ಣಾಯಕಗಳು. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ ಇದುವರೆಗೆ ಭಾರತದ ವಿದೇಶಾಂಗ ನೀತಿಯಲ್ಲಿ ಯಾವ ಅಂಶಗಳನ್ನ ನಿರಂತರವಾಗಿ ಮುಂದುವರ್ಸ್ಕೊಂಡು ಬರ್ತಾ ಇದೀವಿ ಮತ್ತು ಯಾವ ಅಂಶಗಳನ್ನ ಸಣ್ಣ ಪ್ರಮಾಣದಲ್ಲಿ ಅಥವಾ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಮಾಡ್ಕೊಂಡಿದೀವಿ ಅಥವಾ ಕೈ ಬಿಟ್ಟಿದೀವಿ ಅನ್ನೋದ್ರ ಬಗ್ಗೆ ಒಂದು ಐತಿಹಾಸಿಕ ಮತ್ತು ಸಮಕಾಲೀನ ಅಧ್ಯಯನವನ್ನ ನಡೆಸಬೇಕಾಗುತ್ತೆ. ಅಲಿಪ್ತ ಚಳವಳಿ, ಐತಿಹಾಸಿಕ ಹಿನ್ನೆಲೆ ಮತ್ತು ಅಲಿಪ್ತ ಚಳವಳಿಯ ಪ್ರಸ್ತುತತೆ. ಭಾರತದ ಪರಮಾಣು ನೀತಿ, ಪ್ರಬಲ ಶಕ್ತಿಗಳೊಂದಿಗೆ ಭಾರತದ ಸಂಬಂಧಗಳು. ಅಮೆರಿಕ, USSR ಮತ್ತು ನಂತರದ ರಷ್ಯಾ, ಚೀನಾ ಜನತಾ ಗಣರಾಜ್ಯ. ಸದ್ಯಕ್ಕೆ ಭಾರತ ಇರ್ತಕ್ಕಂಥದ್ದು ಇವತ್ತಿನ ಪ್ರಪಂಚವನ್ನ ನಾವು ಬಹುಧ್ರುವೀಯ ಪ್ರಪಂಚ ಅಂತ ಕರಿತೀವಿ. ಈ ಬಹುಧ್ರುವೀಯ ಪ್ರಪಂಚದಲ್ಲಿ ರಾಜಕೀಯ ಸಂಬಂಧಗಳನ್ನ ಯಾವ ರೀತಿ ಭಾರತ ಹೊಂದಿದೆ, ಅದು ಪ್ರಮುಖವಾಗಿ ಪ್ರಬಲ ಶಕ್ತಿಗಳೊಂದಿಗೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ನಂತರ ಇದೇ ಬಹುಧ್ರುವೀಯ ಪ್ರಪಂಚದಲ್ಲಿ ಭಾರತ ಇತರೆ ಎಲ್ಲಾ ದೇಶಗಳ ಜೊತೆ, ಒಕ್ಕೂಟಗಳ ಜೊತೆ ಯಾವ ರೀತಿ ಪಾಲ್ಗೊಳ್ತಾ ಇದೆ. ಯುರೋಪಿಯನ್ ಒಕ್ಕೂಟ, ಬ್ರಿಕ್ಸ್, ಆಸಿಯಾನ್, ಶಾಂಘೈ ಸಹಕಾರ ಸಂಸ್ಥೆ, ಆಫ್ರಿಕನ್ ಒಕ್ಕೂಟ, ದಕ್ಷಿಣ ಆಫ್ರಿಕಾ ಅಭಿವೃದ್ಧಿ ಸಮುದಾಯ, ಗಲ್ಫ್ ಸಹಕಾರ ಮಂಡಳಿಯೊಂದಿನ ಭಾರತದ ಸಂಬಂಧಗಳು. ಇಲ್ಲಿ ಈ ಒಂದು ಟಾಪಿಕ್ ಅನ್ನ ಗಮನಿಸಬೇಕಾಗಿದ್ದು, ಯುರೋಪಿಯನ್ ಒಕ್ಕೂಟ ಅಂತಂದ್ರೆ ಅದು ಯುರೋಪಿಯನ್ ಒಕ್ಕೂಟ ಅನ್ನೋ ಒಂದು ಸಂಸ್ಥೆ ಅನ್ನೋದ್ರ ಬಗ್ಗೆ ಎಷ್ಟು ಪ್ರಮುಖವಾಗಿ ಹೇಳುತ್ತೋ ನಮಗೆ, ಅದೇ ರೀತಿ ಯುರೋಪಿಯನ್ ಒಕ್ಕೂಟದ ಎಲ್ಲಾ ಸದಸ್ಯ ರಾಷ್ಟ್ರಗಳ ಜೊತೆ ಭಾರತದ ಸಂಬಂಧ ಯಾವ ರೀತಿ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಉದಾಹರಣೆಗೆ ಪೋಲೆಂಡ್, ಜರ್ಮನಿ, ಇಟಲಿ, ಫ್ರಾನ್ಸ್, ಸ್ಪೇನ್, ಇಂಗ್ಲೆಂಡ್, ಈ ರೀತಿ. ಬ್ರಿಕ್ಸ್ ಅನ್ನೋ ವಿಚಾರ ಬಂದಾಗ, ಬ್ರಿಕ್ಸ್ ಅಂದ್ರೆ ಬ್ರಿಕ್ಸ್ ಒಕ್ಕೂಟದ ಬಗ್ಗೆ ಮಾತ್ರ ನೋಡೋದಲ್ಲ, ಬ್ರಿಕ್ಸ್ ಒಕ್ಕೂಟದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ರಾಷ್ಟ್ರದ ಜೊತೆ ಭಾರತದ ಸಂಬಂಧ ಯಾವ ರೀತಿ ಇದೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ನೆರೆಹೊರೆಯವರೊಂದಿಗೆ ಭಾರತದ ಸಂಬಂಧಗಳು. ಸಾರ್ಕ್, ಗುಜರಾಲ್ ಸಿದ್ಧಾಂತ, ಪೂರ್ವದೆಡೆಗಿನ ನೋಟ, ಪೂರ್ವದೆಡೆಗಿನ ಕ್ರಮ, ಪಶ್ಚಿಮದೆಡೆಗೆ ನೋಟ. ಇಲ್ಲೂ ಅಷ್ಟೇ, ಅಂದ್ರೆ ಇಲ್ಲಿ ಬರೀ ಸಾರ್ಕ್ ಒಕ್ಕೂಟದ ಜೊತೆಗೆ ವ್ಯವಹಾರ ಅಲ್ಲ, ಸಾರ್ಕ್ ಒಕ್ಕೂಟದ 8 ಸದಸ್ಯ ರಾಷ್ಟ್ರಗಳ ಜೊತೆ ಭಾರತದ ವೈಯಕ್ತಿಕ ಸಂಬಂಧಗಳು ಯಾವ ರೀತಿ ಇದಾವೆ. ಉದಾಹರಣೆಗೆ ಭಾರತ ನೇಪಾಳ, ಭಾರತ ಪಾಕಿಸ್ತಾನ, ಭಾರತ ಬಾಂಗ್ಲಾ, ಈ ರೀತಿಯಲ್ಲಿ. ಅಂದ್ರೆ ಒಂದು ಟಾಪಿಕ್ ಅನ್ನು ನಾವು ಅಲ್ಲಿ ಮೆನ್ಷನ್ ಮಾಡಿದ್ರೆ ಅಂತಂದ್ರೆ ಅದ್ರ ಮುಂದೆ ಅವ್ರು ಕೊಟ್ಟಿರ್ತಕ್ಕಂಥ ಕೆಲವು ಉದಾಹರಣೆಗಳು ಅಂತಂದ್ರೆ ನಾವು ಪರಿಗಣಿಸಬೇಕಷ್ಟೇ ಹೊತ್ತು ಪ್ರಮುಖವಾಗಿರ್ತಕ್ಕಂಥ ಅಂಶ ಏನಿದೆ ಅದು ನಮ್ಮ ಒಟ್ಟು ಅಧ್ಯಯನದ ವ್ಯಾಪ್ತಿ ಆಗಿರ್ಬೇಕು. ಅಂತಾರಾಷ್ಟ್ರೀಯ ಆಡಳಿತ ವ್ಯವಸ್ಥೆಗಳಲ್ಲಿ ಭಾರತದ ಸಮಾಲೋಚನಾ ತಂತ್ರಜ್ಞ, ವಿಶ್ವಸಂಸ್ಥೆ, ವಿಶ್ವ ವ್ಯಾಪಾರ ಸಂಸ್ಥೆ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಹವಾಮಾನ ಬದಲಾವಣೆಯ ಅಂತರ ಸರ್ಕಾರಿ ಸಮಿತಿ, ಇನ್ನೂ ಸಾಕಷ್ಟು ಅಂತಾರಾಷ್ಟ್ರೀಯ ಆಡಳಿತ ವ್ಯವಸ್ಥೆಗಳಿದ್ದಾವೆ. ಯುನೆಸ್ಕೋ, ಯುನಿಸೆಫ್, ಯುನೈಟೆಡ್, ಮತ್ತೆ ನಾವು ಇನ್ನು ಆರ್ಥಿಕ ವಿಚಾರಗಳು ಅಂತಂದ್ರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದೆ. ಈ ತರದಲ್ಲಿ ಸಮಕಾಲೀನ ಸವಾಲುಗಳು: ಕಡಲ ಭದ್ರತೆ, ಇಂಧನ ಭದ್ರತೆ, ಪರಿಸರ ಭದ್ರತೆ, ವಲಸಿಗರು ಮತ್ತು ನಿರಾಶ್ರಿತರು, ಜಲಸಂಪನ್ಮೂಲಗಳು, ಅಂತಾರಾಷ್ಟ್ರೀಯ ಭಯೋತ್ಪಾದನೆ ಮತ್ತು ಸೈಬರ್ ಭದ್ರತೆ. ಘಟಕ 7ರಲ್ಲಿ ಭಾರತದ ರಾಜಕೀಯ ಸಂಸ್ಥೆಗಳು
ಕುರಿತಾಗಿ ಅಧ್ಯಯನ ಮಾಡ್ತೇವೆ. ಭಾರತದ ಸಂವಿಧಾನದ ರಚನೆಗೆ ವಸಾಹತುಶಾಹಿ ಪರಂಪರೆ ಮತ್ತು ಭಾರತೀಯ ರಾಷ್ಟ್ರೀಯ ಚಳುವಳಿಯ ಕೊಡುಗೆಗಳು, ಸಂವಿಧಾನ ರಚನಾ ಸಭೆಯ ಸಂಯೋಜನೆ ಅಥವಾ ರಚನೆ, ಸೈದ್ಧಾಂತಿಕ ತಡೆಗಳು, ರಚನಾ ಸಭೆಯಲ್ಲಿ ಕಂಡುಬಂದಂತಹ ಕೆಲವು ಸಂಘರ್ಷಗಳು, ಸಾಂವಿಧಾನಿಕ ಚರ್ಚೆಗಳು, ಸಂವಿಧಾನದ ತತ್ವಶಾಸ್ತ್ರ, ಬೇಸಿಕ್ ಸ್ಟ್ರಕ್ಚರ್, ಬೇಸಿಕ್ ಫೀಚರ್ಸ್ ಅಂತ ಕರೆಯಬಹುದು ಇಲ್ಲಿ, ಪೀಠಿಕೆ, ಮೂಲಭೂತ ಹಕ್ಕುಗಳು, ನಿರ್ದೇಶಕ ತತ್ವಗಳು. ಭಾರತದಲ್ಲಿ ಸಂವಿಧಾನಿಕತೆ, ಪ್ರಜಾಪ್ರಭುತ್ವ, ಸಾಮಾಜಿಕ ಬದಲಾವಣೆ, ರಾಷ್ಟ್ರೀಯ ಏಕತೆ, ನಿಯಂತ್ರಣಗಳು ಮತ್ತು ಸಮತೋಲನಗಳು, ಮೂಲಭೂತ ಸ್ವರೂಪದ ಚರ್ಚೆ, ಸಂವಿಧಾನಿಕ ತಿದ್ದುಪಡಿಗಳು, ಇನ್ನು ಮುಂತಾದಂತಹ ಸಂವಿಧಾನದ ಅಂಶಗಳು ಅಥವಾ ಸಂವಿಧಾನವನ್ನ ಜಾರಿಯಲ್ಲಿಟ್ಟಾಗ ಕಂಡುಬಂದಂತಹ ಅಂಶಗಳು ಮತ್ತು ಸಂಘರ್ಷಗಳು. ಒಕ್ಕೂಟ ಕಾರ್ಯಾಂಗ, ಅಧ್ಯಕ್ಷರು, ಪ್ರಧಾನಮಂತ್ರಿ ಮತ್ತು ಮಂತ್ರಿ ಪರಿಷತ್. ಅಧ್ಯಕ್ಷರು ಅಂದ್ರೆ ರಾಷ್ಟ್ರಪತಿ. ಒಕ್ಕೂಟ ಸಂಸತ್ತು, ರಚನೆ, ಪಾತ್ರ ಮತ್ತು ಕಾರ್ಯನಿರ್ವಹಣೆ, ಸಂಸದೀಯ ಸಮಿತಿಗಳು, ಇನ್ನು ಮುಂತಾದ ಸಂಸದೀಯ ಪಾತ್ರಗಳು. ನ್ಯಾಯಾಂಗ, ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ, ನ್ಯಾಯಾಂಗ ವಿಮರ್ಶೆ, ನ್ಯಾಯಾಂಗ ಕ್ರಿಯಾಶೀಲತೆ, ನ್ಯಾಯಾಂಗ ಸುಧಾರಣೆ. ರಾಜ್ಯಗಳಲ್ಲಿ ಕಾರ್ಯಾಂಗ ಮತ್ತು ಶಾಸಕಾಂಗ, ಜಪಾಲ, ಮುಖ್ಯಮಂತ್ರಿ, ರಾಜ್ಯ ಶಾಸಕಾಂಗ. ಭಾರತದಲ್ಲಿ ಸಂಯುಕ್ತ ವ್ಯವಸ್ಥೆ ಅಂದ್ರೆ ರಾಜ್ಯ ಮತ್ತು ಕೇಂದ್ರಗಳ ನಡುವಿನ ವ್ಯವಸ್ಥೆ. ಬಲವಾದ ಕೇಂದ್ರ ಚೌಕಟ್ಟು, ಅಸಮಪಾರ್ಶ್ವದ ಸಂಯುಕ್ತ ನಿಬಂಧನೆಗಳು ಮತ್ತು ಅಳವಡಿಕೆ. ಅಂದ್ರೆ ಈ ರಾಜ್ಯ ಮತ್ತು ಕೇಂದ್ರಗಳ ಸಂಬಂಧದಲ್ಲಿ ಬಹುತೇಕ ವಿಚಾರಗಳಲ್ಲಿ ಕೇಂದ್ರದ ಹಿಡಿತ ಮೇಲುಗೈಯಾಗಿದೆ. ಹೀಗಾಗಿ ಒಕ್ಕೂಟ ವ್ಯವಸ್ಥೆ ಅಂತಂದ್ರೆ ರಾಜ್ಯ ಮತ್ತು ಕೇಂದ್ರಗಳು ಒಂದು ಸಮತೋಲನ ರೀತಿಯಲ್ಲಿ ಅಧಿಕಾರಗಳನ್ನ ಹಂಚಿಕೊಂಡಿರ್ಬೇಕು. ಅದರಲ್ಲೂ ಕೂಡ ರಾಜ್ಯಗಳಿಗೆ ಹೆಚ್ಚಿನ ಅಧಿಕಾರಗಳಿರೋದನ್ನ ಸಂಯುಕ್ತ ವ್ಯವಸ್ಥೆ ಅಂತ ಸಾಮಾನ್ಯವಾಗಿ ಕರಿತೀವಿ. ಭಾರತದ ಸಂಯುಕ್ತ ವ್ಯವಸ್ಥೆಯಲ್ಲಿ ನಾವು ಕಾಣೋದು ಹೆಚ್ಚಿನ ಅಧಿಕಾರಗಳು ಕೇಂದ್ರಗಳಲ್ಲಿದೆ, ರಾಜ್ಯಗಳಿಗೆ ಕಡಿಮೆ ಅಧಿಕಾರಗಳಿದೆ ಅನ್ನೋ ಒಂದು ಅಭಿಪ್ರಾಯ. ಹೀಗಾಗಿ ಇದನ್ನ ಅಸಮಪಾರ್ಶ್ವದ ನಿಬಂಧನೆಗಳು ಅಂತ ಗುರುತಿಸಲಾಗಿದೆ. ಅಂತರ ಸರ್ಕಾರಿ ಸಮನ್ವಯ ಕಾರ್ಯವಿಧಾನಗಳ ಪಾತ್ರ, ಅಂತರ ರಾಜ್ಯ ಮಂಡಳಿ, ಉದಯೋನ್ಮುಖ ಪ್ರವೃತ್ತಿಗಳು. ಮುಂದುವರೆದು ಭಾರತದಲ್ಲಿ ಚುನಾವಣಾ ಪ್ರಕ್ರಿಯೆ ಮತ್ತು ಚುನಾವಣಾ ಆಯೋಗ, ಚುನಾವಣೆಗಳ ನಿರ್ವಹಣೆ, ನಿಯಮಗಳು, ಚುನಾವಣಾ ಸುಧಾರಣೆಗಳು. ಸ್ಥಳೀಯ ಆಡಳಿತ ಸಂಸ್ಥೆಗಳು, ಕಾರ್ಯನಿರ್ವಹಣೆ ಮತ್ತು ಸುಧಾರಣೆಗಳು. ಸಂವಿಧಾನಿಕ ಮತ್ತು ಶಾಸನಬದ್ಧ ಸಂಸ್ಥೆಗಳು, ಮಹಾಲೆಕ್ಕ ಪರಿಶೋಧಕರು ಮತ್ತು ನಿಯಂತ್ರಕರು, ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ, ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ರಾಷ್ಟ್ರೀಯ ಮಹಿಳಾ ಆಯೋಗ, ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗ, ಇನ್ನು ಮುಂತಾದಂತಹ ಸಂವಿಧಾನ ಮತ್ತು ಶಾಸನಾತ್ಮಕವಾಗಿ ಸ್ಥಾಪನೆಯಾಗಿರ್ತಕ್ಕಂತಹ ಸಂಸ್ಥೆಗಳು. ಘಟಕ 8 ಭಾರತದಲ್ಲಿ ರಾಜಕೀಯ ಪ್ರಕ್ರಿಯೆಗಳು. ರಾಜ್ಯ, ಆರ್ಥಿಕತೆ ಮತ್ತು ಅಭಿವೃದ್ಧಿಯಲ್ಲಿ ನಾವು ಭಾರತೀಯ ರಾಜ್ಯದ ಸ್ವರೂಪ ಅಂದ್ರೆ ಸ್ಟೇಟ್ ಅಂತ ಕರಿತೀವಿ. ಸ್ಟೇಟ್ ಅಂದ್ರೆ ನಮ್ಮ ರಾಜ್ಯ ಅಲ್ಲ, ಆಡಳಿತ ಅಥವಾ ಪ್ರಭುತ್ವ ಅನ್ನುವಂಥದ್ದು. ಭಾರತೀಯ ಪ್ರಭುತ್ವದ ಸ್ವರೂಪ, ಅಭಿವೃದ್ಧಿ ಯೋಜನೆ ಮಾದರಿ, ಹೊಸ ಆರ್ಥಿಕ ನೀತಿ, ಬೆಳವಣಿಗೆ ಮತ್ತು ಮಾನವ ಅಭಿವೃದ್ಧಿ. ಜಾಗತೀಕರಣದ ಪ್ರಕ್ರಿಯೆ, ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮಗಳು, ಅಸ್ಮಿತೆ ರಾಜಕೀಯ, ಅದರಲ್ಲಿ ಧರ್ಮ ಅಸ್ಮಿತೆ, ಬುಡಕಟ್ಟು ಅಸ್ಮಿತೆ, ಜಾತಿ ಅಸ್ಮಿತೆ, ಪ್ರದೇಶದ ಅಸ್ಮಿತೆ, ಭಾಷೆಯ ಅಸ್ಮಿತೆ, ಇನ್ನು ಮುಂತಾದಂತಹ ಅಸ್ಮಿತೆಯ ರಾಜಕೀಯಗಳು. ಸಾಮಾಜಿಕ ಚಳವಳಿಗಳು, ದಲಿತ, ಬುಡಕಟ್ಟು, ಮಹಿಳೆಯರು, ರೈತರು, ಕಾರ್ಮಿಕರು, ಇನ್ನು ಮುಂತಾದವರು. ನಾಗರಿಕ ಸಮಾಜದ ಗುಂಪುಗಳು, ಪಕ್ಷೇತರ ಸಾಮಾಜಿಕ ರಚನೆಗಳು, ಸರ್ಕಾರೇತರ ಸಂಸ್ಥೆಗಳು, ಸಾಮಾಜಿಕ ಕ್ರಿಯಾ ಗುಂಪು. ಅಂದ್ರೆ ನಾವು ಎರಡು ರೀತಿ ಇರುತ್ತೇವೆ. ಒಂದು ಸಂವಿಧಾನಿಕ ಸಂಸ್ಥೆಗಳು, ಶಾಸನಬದ್ಧ ಸಂಸ್ಥೆಗಳು, ನಾಗರಿಕ ಸಮಾಜದ ಗುಂಪುಗಳು. ಮುಂದುವರೆದು ಭಾರತೀಯ ರಾಜಕೀಯದ ಪ್ರಾದೇಶಿಕೀಕರಣ, ಭಾರತೀಯ ರಾಜ್ಯಗಳ ಪುನರ್ ಸಂಘಟನೆ, ರಾಜಕೀಯ ಮತ್ತು ಆರ್ಥಿಕ ಘಟಕಗಳಾಗಿ ರಾಜ್ಯಗಳು, ಉಪ ರಾಜ್ಯ ಪ್ರದೇಶಗಳು ಅಂದ್ರೆ ಕೇಂದ್ರಾಡಳಿತ ಪ್ರದೇಶ, ವಿಶೇಷ ಆಡಳಿತ ಪ್ರದೇಶ, ಇನ್ನು ಮುಂತಾದವು. ಪ್ರಾದೇಶಿಕ ಅಸಮಾನತೆಗಳು, ಕರ್ನಾಟಕದ ಮಟ್ಟಿಗೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕರಾವಳಿ, ಈ ತರದಲ್ಲಿ. ಹೊಸ ರಾಜ್ಯಗಳಿಗೆ ಬೇಡಿಕೆ, ತೀರಾ ಇತ್ತೀಚಿನ ಹೊಸ ರಾಜ್ಯ ಅಂತಂದ್ರೆ ಅದು ನಮಗೆ ಗೊತ್ತಿದೆ 2014ರಲ್ಲಿ ತೆಲಂಗಾಣ, ಅದು ಹೆಚ್ಚಾಗಿ ಪ್ರತ್ಯೇಕವಾಗಿದ್ದು, ಮತ್ತು ರಾಜ್ಯಗಳ ಸ್ಥಾನಮಾನಗಳಲ್ಲಿ ಇತ್ತೀಚಿನ ಬದಲಾವಣೆಗಳಾಗಿರೋದು ಅಂದ್ರೆ ಜಮ್ಮು ಮತ್ತು ಕಾಶ್ಮೀರ, ಈ ತರದಲ್ಲಿ ಪ್ರಸ್ತುತ ಇರತಕ್ಕಂಥ ಬೇಡಿಕೆಗಳು. ಭಾರತದಲ್ಲಿ ಲಿಂಗ ಮತ್ತು ರಾಜಕೀಯ, ಸಮಾನತೆ ಮತ್ತು ಪ್ರಾತಿನಿಧ್ಯದ ಸಮಸ್ಯೆಗಳು, ರಾಜಕೀಯ ಪಕ್ಷಗಳ ಸಿದ್ಧಾಂತ ಮತ್ತು ಸಾಮಾಜಿಕ ನೆಲೆಗಳು, ರಾಷ್ಟ್ರೀಯ ಪಕ್ಷಗಳು, ರಾಜ್ಯ ಪಕ್ಷಗಳು. ಚುನಾವಣಾ ರಾಜಕೀಯದಲ್ಲಿ ರಾಜಕೀಯ ಚುನಾವಣೆಗಳಲ್ಲಿ ಭಾಗವಹಿಸುವಿಕೆ, ಸ್ಪರ್ಧೆ, ಪ್ರಾತಿನಿಧ್ಯ ಮತ್ತು ಇತ್ತೀಚಿನ ಪ್ರವೃತ್ತಿಗಳು. ಘಟಕ 9 ಸಾರ್ವಜನಿಕ ಆಡಳಿತಕ್ಕೆ ಸೀಮಿತವಾಗಿದೆ. ಸಾರ್ವಜನಿಕ ಆಡಳಿತದ ಅರ್ಥ ಮತ್ತು ವಿಕಾಸ, ಸಾರ್ವಜನಿಕ ಮತ್ತು ಖಾಸಗಿ ಆಡಳಿತ ವಿಧಾನಗಳು, ವ್ಯವಸ್ಥೆ ಸಿದ್ಧಾಂತ, ನಿರ್ಧರಿಸುವುದು, ಪರಿಸರದ ಪ್ರಭಾವಗಳ ವಿಧಾನಗಳು.
ಸಾರ್ವಜನಿಕ ಆಡಳಿತ ಸಿದ್ಧಾಂತಗಳು ಮತ್ತು ಪರಿಕಲ್ಪನೆಗಳು. ವೈಜ್ಞಾನಿಕ ನಿರ್ವಹಣೆ ಸಿದ್ಧಾಂತ, ತರ್ಕಬದ್ಧ ಆಯ್ಕೆಯ ಸಿದ್ಧಾಂತ, ಹೊಸ ಸಾರ್ವಜನಿಕ ಆಡಳಿತ, ಅಭಿವೃದ್ಧಿ ಆಡಳಿತ, ತುಲನಾತ್ಮಕ ಸಾರ್ವಜನಿಕ ಆಡಳಿತ, ಹೊಸ ಸಾರ್ವಜನಿಕ ನಿರ್ವಹಣೆ, ಉದಾರೀಕರಣ ಮತ್ತು ಜಾಗತೀಕರಣದ ಯುಗದಲ್ಲಿ ಬದಲಾಗುತ್ತಿರುವ ಸಾರ್ವಜನಿಕ ಆಡಳಿತದ ಸ್ವರೂಪ. ಮುಂದುವರೆದು ಸಂಸ್ಥೆಯ ಸಿದ್ಧಾಂತಗಳು ಮತ್ತು ತತ್ವಗಳು. ವೈಜ್ಞಾನಿಕ ನಿರ್ವಹಣೆ ಸಿದ್ಧಾಂತ, ಅಧಿಕಾರಶಾಹಿ ಸಿದ್ಧಾಂತ, ಮಾನವ ಸಂಬಂಧಗಳ ಸಿದ್ಧಾಂತ, ಇನ್ನೂ ಮುಂತಾದಂತ ಸಿದ್ಧಾಂತಗಳು. ಸಂಸ್ಥೆಗಳ ನಿರ್ವಹಣೆಯಲ್ಲಿ ನಾಯಕತ್ವ ಮತ್ತು ಪ್ರೇರಣೆಯ ಸಿದ್ಧಾಂತಗಳು. ಸಾಂಸ್ಥಿಕ ಸಂವಹನದಲ್ಲಿ ಇರ್ತಕ್ಕಂಥ ಸಿದ್ಧಾಂತಗಳು ಮತ್ತು ತತ್ವಗಳು. ಅದರಲ್ಲಿ ಪ್ರಮುಖವಾಗಿ ಚೆಸ್ಟರ್ ಬರ್ನಾರ್ಡ್ನ ಸಂವಹನ ತತ್ವ. ಸಂಸ್ಥೆಗಳಲ್ಲಿ ಮಾಹಿತಿ ನಿರ್ವಹಣೆಯ ವಿಧಾನ. ಸಂಸ್ಥೆಗಳಲ್ಲಿ ಸಂಘರ್ಷಗಳ ನಿರ್ವಹಣೆ, ವಿಶೇಷವಾಗಿ ಮೇರಿ ಪಾರ್ಕರ್ ಫೋಲೆಟ್ ಅವರ ವಿಚಾರಗಳಿಗೆ ಸಂಬಂಧಿಸಿದಂತೆ. ಉದ್ದೇಶಗಳಿಂದ ನಿರ್ವಹಣೆ, ವಿಶೇಷವಾಗಿ ಪೀಟರ್ ಡ್ರಕ್ಕರ್ ಅವರ ಚಿಂತನೆಗಳಿಂದ ಆಧರಿಸಿದಂತೆ. ಘಟಕ 10 ಭಾರತದಲ್ಲಿ ಆಡಳಿತ ಮತ್ತು ಸಾರ್ವಜನಿಕ ನೀತಿ. ಅದರಲ್ಲಿ ಆಡಳಿತ, ಉತ್ತಮ ಆಡಳಿತ, ಅಡ್ಮಿನಿಸ್ಟ್ರೇಷನ್, ಗವರ್ನೆನ್ಸ್, ಗುಡ್ ಗವರ್ನೆನ್ಸ್ ಮತ್ತು ಪ್ರಜಾಪ್ರಭುತ್ವ ಆಡಳಿತ, ರಾಜ್ಯ, ನಾಗರಿಕ ಸಮಾಜ ಮತ್ತು ವ್ಯಕ್ತಿಗಳ ಪಾತ್ರ. ಇನ್ನು ಆಡಳಿತ ಮತ್ತು ಸಾರ್ವಜನಿಕ ಆಡಳಿತ ಇವನ್ನ ಕಾರ್ಯರೂಪಕ್ಕೆ ತಂದಾಗ ಯಾವುದೇ ಒಂದು ಅಂಗ ಮೇಲುಗೈಯನ್ನ ಸಾಧಿಸಬಾರದು. ಪ್ರತಿಯೊಂದು ಅಂಗಗಳ ನಡುವೆ ಪರಸ್ಪರ ನಿಯಂತ್ರಣವೂ ಇರಬೇಕು, ಪರಸ್ಪರ ಅವಲಂಬನೆಯೂ ಇರಬೇಕು, ಮತ್ತೆ ಪ್ರತಿಯೊಂದು ಅಂಗಕ್ಕೂ ತನ್ನದೇ ಆದ ಹೊಣೆಗಾರಿಕೆ ಇರಬೇಕು. ಅಂತಹ ಕೆಲವು ಅಂಶಗಳನ್ನ ಇಲ್ಲಿ ಹೇಳ್ತಾ ಹೋಗಿದ್ರೆ, ಹೊಣೆಗಾರಿಕೆ ಮತ್ತು ನಿಯಂತ್ರಣ ಮತ್ತು ಸಮತೋಲನಕ್ಕಾಗಿ ಸಾಂಸ್ಥಿಕ ಕಾರ್ಯವಿಧಾನ, ಕಾರ್ಯನಿರ್ವಾಹಕ ಕಾರ್ಯಾಂಗದ ಮೇಲೆ ಶಾಸಕಾಂಗದ ನಿಯಂತ್ರಣ, ಆಡಳಿತಾತ್ಮಕ ಮತ್ತು ಆಯವ್ಯಯ ನಿಯಂತ್ರಣ, ಸಂಸದೀಯ ಸಮಿತಿಗಳ ಮೂಲಕ ನಿಯಂತ್ರಣ, ಶಾಸಕಾಂಗ ಮತ್ತು ಕಾರ್ಯಾಂಗದ ಮೇಲೆ ನ್ಯಾಯಾಂಗದ ನಿಯಂತ್ರಣ, ಆಡಳಿತಾತ್ಮಕ ಸಂಸ್ಕೃತಿ, ಭ್ರಷ್ಟಾಚಾರ ಮತ್ತು ಆಡಳಿತ ಸುಧಾರಣೆಗಳು. ಇದುವರೆಗೂ ಭಾರತದಲ್ಲಿ ಆಡಳಿತ ಮತ್ತು ಸಾರ್ವಜನಿಕ ನೀತಿಯ ಕುರಿತಾಗಿ ಅಧ್ಯಯನ ಮಾಡ್ತೇವೆ. ಇದರಲ್ಲಿ ಸಾರ್ವಜನಿಕ ನೀತಿ ಅಂದ್ರೆ ಆಡಳಿತವನ್ನು ಕಾರ್ಯರೂಪಕ್ಕೆ ತಂದಾಗ ಕಂಡುಬರ್ತಕ್ಕಂತಹ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್, ಆಡಳಿತವನ್ನ ಕಾರ್ಯರೂಪಕ್ಕೆ ತಂದಾಗ ಕಂಡುಬರ್ತಕ್ಕಂತಹ ಹೊಂದಾಣಿಕೆಗಳು ಮತ್ತು ಸಂಘರ್ಷಗಳ ಬಗ್ಗೆ ನೋಡ್ಬೇಕಾಗುತ್ತೆ. ಉತ್ತಮ ಆಡಳಿತಕ್ಕಾಗಿ ಸಾಂಸ್ಥಿಕ ಕಾರ್ಯವಿಧಾನಗಳು, ಮಾಹಿತಿ ಹಕ್ಕು, ಗ್ರಾಹಕ ಸಂರಕ್ಷಣಾ ಕಾಯ್ದೆ, ನಾಗರಿಕ ಸಂದು, ಇನ್ನು ಮುಂತಾದವು. ಇನ್ನು ಕುಂದುಕೊರತೆಗಳ ಪರಿಹಾರ ವ್ಯವಸ್ಥೆ, ಸಾರ್ವಜನಿಕರಿಗೆ, ಭಾರತದ ಪ್ರಜೆಗಳಿಗೆ ಏನಾದರೂ ಸಮಸ್ಯೆಗಳು, ಆಡಳಿತದಿಂದ ಸಮಸ್ಯೆಗಳಾದಾಗ ಯಾವ ರೀತಿ ಪರಿಹಾರಗಳನ್ನ ಪಡ್ಕೊಳ್ಳುವ ವ್ಯವಸ್ಥೆಗಳನ್ನ ರೂಪಿಸಲಾಗಿದೆ. ಒಂಬುಡ್ಸ್ಮನ್ RBI ಜಾರಿಗೊಳಿಸಿದ್ದು, ಒಂಬುಡ್ಸ್ಮನ್ RBI ಜಾರಿಗೊಳಿಸಿರುವ ವ್ಯವಸ್ಥೆ, ಲೋಕಪಾಲ್, ಲೋಕಾಯುಕ್ತ, ಇನ್ನು ಮುಂತಾದವು. ಕೆಲವು ರಾಜ್ಯಗಳಲ್ಲಿ ಆಂಟಿ ಕರಪ್ಷನ್ ಬೋರ್ಡ್ ಇದೆ. ಈ ತರದಲ್ಲಿ ತಳಮಟ್ಟದ ಆಡಳಿತ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಅವುಗಳ ಕಾರ್ಯನಿರ್ವಹಣೆ, ಯೋಜನೆ ಮತ್ತು ಅಭಿವೃದ್ಧಿ. ಇದರಲ್ಲಿ ವಿಕೇಂದ್ರೀಕೃತ ಯೋಜನೆ, ಅಭಿವೃದ್ಧಿಗೆ ಯೋಜನೆ, ಸುಸ್ಥಿರ ಅಭಿವೃದ್ಧಿ, ಸಹಭಾಗಿತ್ವದ ಅಭಿವೃದ್ಧಿ, ಈ ಆಡಳಿತ ಮತ್ತು ನೀತಿ ಆಯೋಗ. ಮುಂದುವರೆದು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯ ಸಾಧನವಾಗಿ ಸಾರ್ವಜನಿಕ ನೀತಿ, ವಸತಿ, ಆರೋಗ್ಯ, ಕುಡಿಯುವ ನೀರು, ಆಹಾರ ಭದ್ರತೆ, ನರೇಗಾ, ಮಹಾತ್ಮ ಗಾಂಧಿ ನರೇಗಾ, NHRM, RTEಗಳ ವಿಶೇಷ ಉಲ್ಲೇಖದೊಂದಿಗೆ ಸಾರ್ವಜನಿಕ ನೀತಿಗಳು. ಇನ್ನು ಮುಂತಾದ ಸಾಕಷ್ಟು ಸಾರ್ವಜನಿಕ ನೀತಿಗಳ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ. ಸಾರ್ವಜನಿಕ ನೀತಿಗಳ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ. ಆಡಳಿತ ಪ್ರಕ್ರಿಯೆಯನ್ನು ಹೊಣೆಗಾರರನ್ನಾಗಿ ಮಾಡುವ ಕಾರ್ಯವಿಧಾನಗಳು, ಅಂದ್ರೆ ಸರ್ಕಾರ ಮತ್ತು ಆಡಳಿತವನ್ನ ನಿಯಂತ್ರಿಸತಕ್ಕಂತಹ ವ್ಯವಸ್ಥೆ ಏನಿದೆ, ಜನಸುನುವಾಯಿ, ಇದು ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ. ಸಾಮಾಜಿಕ ಲೆಕ್ಕ ಪರಿಶೋಧನೆ, ಇನ್ನು ಮುಂತಾದವು. ಇದು ಕೆಸೆಟ್ ಮತ್ತೆ ನೆಟ್ ಪರೀಕ್ಷೆಯ ರಾಜ್ಯಶಾಸ್ತ್ರ ಪಠ್ಯಕ್ರಮವನ್ನ ಮುಂದೆ ಕನ್ನಡದಲ್ಲಿ ವಿವರಿಸಿದ್ದೇನೆ. ಇನ್ನು ಹೆಚ್ಚಿನ ಅಧ್ಯಯನ ಸಾಮಗ್ರಿ, ಪ್ರಾಕ್ಟೀಸ್ ಟೆಸ್ಟ್ಗಳು ಮತ್ತು ಮಾಕ್ ಟೆಸ್ಟ್ಗಳು ಆಸಕ್ತಿ ಇದ್ದಲ್ಲಿ ನನ್ನ ವಾಟ್ಸಪ್ ಗ್ರೂಪ್ಗಳಲ್ಲಿ ಸೇರಬಹುದಾಗಿದೆ. ಈ ಅವಧಿಯ ಬಗ್ಗೆ ನಿಮ್ಮ ಫೀಡ್ಬ್ಯಾಕ್ ಅನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ಲಿಂಕ್ ನಲ್ಲಿ ಸಿಗಬಹುದಾಗಿದೆ. ಧನ್ಯವಾದಗಳು.